ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 12/2/2025 ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಜಿಎಸ್ ಮಧುಸೂದನ್ ರವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಣ್ಣಯ್ಯ ಸ್ವಾಮಿಯವರನ್ನ ಸಂಘಟನೆ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ, ಪಟ್ಟಣದಲ್ಲಿ ದುರಸ್ತಿಗೊಂಡ ರಸ್ತೆ ಚರಂಡಿಯ ದುರಸ್ತಿಗೆ ಹಾಗೂ ಫುಟ್ಪಾತ್ ಸೇರಿದಂತೆ ಕಬ್ಬಿಣದ ಗ್ರಿಲ್ಗಳನ್ನು ಅಳವಡಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಗೌರವ ಅಧ್ಯಕ್ಷರಾದ ರಾಮೇಗೌಡ, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಯುವ ಘಟಕದ ಅಬ್ದುಲ್ ಜಬ್ಬಾರ್, ಮನೋಜ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ರವಿಕುಮಾರ್, ಮಿಠಾಯಿ ಮಂಜುನಾಥ್ ಸೇರಿದಂತೆ ಪುರಸಭಾ ಸದಸ್ಯರುಗಳು ಹಾಜರಿದ್ದರು. ಆತ್ಮೀಯ ಸಹೋದರ ಬಂಧುಗಳೇ, ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹಿರಿಯರು, ಆತ್ಮೀಯ ಸ್ನೇಹಿತರು ಆದಂತಹ ಮಧುಸೂದನ್ ಅವರು ಪುರಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರೂ ಸಂತೋಷವಿದೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಹಿರಿಯರು ಆಗಿರ್ತಕ್ಕಂಥ ಅಣ್ಣಯ್ಯ ಸ್ವಾಮಿ ಸರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಸಂಗತಿಯಾಗಿದೆ. ಈ ಸಂತೋಷದ ನಿಟ್ಟಿನಲ್ಲಿ ಗುಂಡ್ಲುಪೇಟೆ ಪಟ್ಟಣಕ್ಕೆ ಅವರು ಮೊದಲ ಆದ್ಯತೆಯಾಗಿ ಕುಡಿಯುವ ನೀರಿನ ಬಗ್ಗೆ ಏನು ನಾವು ಹೇಳೋಕ್ಕಿಲ್ಲ, ಎಲ್ಲ ಒಂದು 100% ಭಾಗ ಒಂದು ಸುಲಭವಾಗಿ ನೀರನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮುಂದಿನ ದಿನ ರಸ್ತೆ, ಎಲ್ಲ ವಾರ್ಡ್ಗಳ ರಸ್ತೆ ಹಾಗೂ ಚರಂಡಿನ ಒಂದು ದುಸ್ಥಿತಿನ ಒಂದು ಏನಿದೆ ಕ್ರಮವಹಿಸಬೇಕು ಅಂತ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಈ ಕಡೆ ಕೂತ್ಕೊಳ್ಳಿ. ಹಂಗೆ ರೀ ಸರ್, ಇದೇನೋ ಇದು ಒಂದು ಕಾವಲು ಪಡೆಯ ವತಿಯಿಂದ ಯಾವುದೋ ಒಂದು ಮನವಿ ಸಲ್ಲಿಸ್ರಿ ನೂತನ ಅಧ್ಯಕ್ಷರಿಗೆ ಏನು ಹೇಳ್ತೀವಿ ಸರ್? ಇವತ್ತು ನಮ್ಮ ಪಟ್ಟಣದ ಮೊದಲನೇ ಪ್ರಜೆ ನಮ್ಮ ಆತ್ಮೀಯರು ಮಧುಸೂದನ್ ರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷಕರದ ವಿಚಾರ. ಇದೇ ನಿಟ್ಟಿನಲ್ಲಿ ಅವರಿಗೆ ನಾವು ಗೌರವ ಸಲ್ಲಿಸುವ ಮೂಲಕ ನಮ್ಮ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಏನು ನಮ್ಮ ನೆರೆ ರಾಜ್ಯ ಈ ಕಡೆ ಪಕ್ಕದಲ್ಲಿ ಕೇರಳ ಮತ್ತು ತಮಿಳು ರಾಜ್ಯದಲ್ಲಿ ಪಟ್ಟಣದಲ್ಲಿರ್ತಕ್ಕಂತಹ ಒಂದು ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ ನಡೆದಾಡುವುದಕ್ಕೆ ಏನು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಕಬ್ಬಿಣದ ಗ್ರಿಲ್ ಹಾಕುವ ಮೂಲಕ. ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲೂ ಕೂಡ ಆ ಗ್ರಿಲ್ ಹಾಕೋಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದಾಗ್ದಾಗ ನಾವು ಸ್ವಲ್ಪ ಸುಗಮವಾದ ಸಂಚಾರ ಆಗುತ್ತೆ, ಜನಗಳಿಗೆ ಅಪಘಾತಗಳು ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ದೇವೆ.